ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ. ನಾನು ನನ್ನ ಸ್ನೇಹಿತರ ಜೊತೆ ತುಂಬ ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ. ಇದೇ ನೋಡಿ ಅಂಜನಾದ್ರಿ ಬೆಟ್ಟ. ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ರಮೇಶ್, ಈ ಅಂಜನಾದ್ರಿ ಬೆಟ್ಟ ಎಲ್ಲಿ ಬರುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು. ಇದು ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದ ಹತ್ರ ಇರುವ ಆನೆಗುಂದಿ ಅನ್ನೋ ಪ್ಲೇಸ್ನಲ್ಲಿ ಬರುತ್ತೆ. ಬೆಟ್ಟದ ಮೇಲಿರುವ ಹನುಮಂತನ ದೇವಸ್ಥಾನಕ್ಕೆ ನಾವು ರೀಚ್ ಆಗಬೇಕಂದ್ರೆ ಸುಮಾರು 575 ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗಿದೆ. ಬನ್ನಿ ಹೋಗೋಣ. ತುಂಬ ಜನ ಬಂದಿದ್ದಾರೆ ದೇವ್ರನ್ನ ದರ್ಶನ ಮಾಡೋದಕ್ಕೆ. ವ್ಯೂ ನೋಡಿ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಮೇಶ್, ಹೇಗಿದೆ ಬೆಟ್ಟ ಹತ್ತಿರೋದು ಎಕ್ಸ್ಪೀರಿಯೆನ್ಸು? ಸುಸ್ತಾಗಿದೆಯಾ? ಜಸ್ಟ್ ನಾವು ಅರ್ಧಕ್ಕೆ ಬಂದು ರೀಚ್ ಆಗಿದ್ರಿ, ಇನ್ನು ಕಂಪ್ಲೀಟಾಗಿ ರೀಚ್ ಆಗಿಲ್ಲ. ನೋಡ್ತಾ ಇದ್ರಲ್ಲ ಜನ ನೋಡಿ ಯಾವ ಥರ ಬರ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಈ ಕಡೆ ನೋಡಿದ್ರೆ ಕಲ್ಲು, ಆ ಕಡೆನೂ ಕಲ್ಲು, ಈ ಕಡೆನೂ ಕಲ್ಲು, ಬೆಟ್ಟದ ಕಲ್ಲು. ಸೆಂಟ್ರಲ್ಲಿ ಸ್ಟೆಪ್ಸ್ ನೋಡ್ತಿರ್ಬೋದು ನೀವು. ಈಗ ಈ ಒಳಗಡೆ ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸೂಪರ್ ಎಕ್ಸ್ಪೀರಿಯನ್ಸ್. ಜೈ ಶ್ರೀರಾಮ್. ತುಂಬ ಅದ್ಭುತವಾಗಿದೆ. ಆಂಜನೇಯ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಸ್, ಫೈನಲಾಗೆ ನಾವು ಬಂದು ರೀಚ್ ಆದ್ರಿ. ನೋಡ್ತಾ ಇದ್ರಲ್ಲ ಸುತ್ತೂರ ಸರೌಂಡಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಭಕ್ತಾದಿಗಳು ಬಾವುಟ ಬಂದಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಎಲ್ಲ ವೀರ ಯೋಧರಿಗೆ ಒಂದು ಸಲ್ಯೂಟ್ ಹೊಡೀರಿ. ಜೈ ಹಿಂದ್, ಜೈ ಹಿಂದ್, ಒಂದೇ ಮಾತರಂ, ಒಂದೇ ಮಾತರಂ. ಅಂಜನಾದ್ರಿ ಬೆಟ್ಟ ಮೇಲೆ ಇರುವಂಥ ದೇವಸ್ಥಾನ. ಸ್ವಾಮಿ ಆಂಜನೇಯನ ದರ್ಶನ ಮಾಡೋದಕ್ಕೆ ನಾವೀಗ ಹೋಗ್ತಾ ಇದ್ದೀರಿ. ಸೊ ಒಳಗಡೆ ಕ್ಯಾಮ್ರಾ, ಮೊಬೈಲ್ಸ್ ಏನೂ ತೊಗೊಳೋಂಗಿಲ್ಲ. ಸೊ ಹಂಗಾಗಿ ನಾನು ದರ್ಶನ ಆಗಿದ ತಕ್ಷಣ ಯಾವ ಥರ ಇತ್ತು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜೈ ಆಂಜನೇಯ. ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಅಂದರೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಈಗ ನೀವು ಏನು ನೋಡ್ತಿದ್ದೀರೋ ಈ ಒಂದು ಹಾಲು ವಿಶ್ರಾಂತಿ ಪಡೆಯುವಂಥ ಜಾಗ ಇದು. ದೇವಸ್ಥಾನ ಪಕ್ಕದಲ್ಲಿರುವಂಥ ಜಾಗ ಇದು. ಇಲ್ಲಿ ಬಂದು ನೀವು ಕೂರ್ಬೋದು ಮತ್ತು ವಿಶ್ರಾಂತಿ ತೊಗೊಬೋದು. ಹಾಗಾಗಿ ನಮ್ಮ ಗೆಳೆಯ ಅನ್ಮೇಶ್ ಸುಸ್ತಾಗಿ ಮಲಗಿದ್ದಾನೆ. ಅವನು ಎಬ್ಬಿಸೋಣ ಬನ್ನಿ. ಅನ್ಮೇಶ್, ಎದೋಳು ಎದೋಳು. ಏನು ಬೆಟ್ಟದ ಹತ್ರ ಜನ ಎಲ್ಲ ಕಾಣ್ತಿದ್ದಾರೆ. ಇವರೆಲ್ಲರೂ ಫೋಟೋಸ್ ತೊಗೊತಿದ್ದಾರೆ. ಈವನ್ ನಾವು ಕೂಡ ಫೋಟೋಸ್ ತೊಗೊಂಡ್ರಿ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನಾವು ನೋಡಿದಾಗ ಹಂಪಿಯಲ್ಲಿರುವ ದೇವಸ್ಥಾನಗಳೆಲ್ಲ ಕಾಣುತ್ತೆ ನೋಡಿ. ನೀವೇನಾದರೂ ಹಂಪಿಗೆ ಹೋದಾಗ ಅಪ್ರಾಕ್ಸಿಮೇಟ್ 23 ಕಿಲೋಮೀಟರ್ಸ್ ಆಗುತ್ತೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಕ್ಕೆ. ಮಿಸ್ ಮಾಡದೆ ಹೋಗಿ ಬನ್ನಿ. ಡೆಫಿನೆಟಾಗಿ ನಿಮಗೆ ಖುಷಿ ಆಗುತ್ತೆ. ಏಕೆಂದರೆ ನಿಮ್ಮ ಎಲ್ಲರ ಆಂಜನೇಯ ಹುಟ್ಟಿದ ಸ್ಥಳ ಅಲ್ವಾ ಅಂಜನಾದ್ರಿ ಬೆಟ್ಟ.